ನಮ್ಮನ್ನ ಆಳುವವರು ಎಷ್ಟರ ಮಟ್ಟಿಗೆ ಹಾದಿ ತಪ್ಪಿದ್ದಾರೆ ಅನ್ನೋದಕ್ಕೆ ಇವತ್ತು ರಾಜ್ಯದ ವಿಧಾನಸಭೆಯಲ್ಲಿ ನಡೆದಂತ ಈ ಘಟನೆಯೇ ಸಾಕ್ಷಿ. ರಾಜ್ಯದಲ್ಲಿ ಕುಡಿಯುವ ನೀರಿಲ್ಲದೆ ಜನ ಕಂಗೆಟ್ಟಿದ್ದಾರೆ. ಬೆಲೆ ಏರಿಕೆಯಿಂದ ಬದುಕು ದುಸ್ತರವಾಗಿದೆ. ಇಂಥ ಹೊತ್ತಲ್ಲಿ ನಮ್ಮ ನಾಯಕರು ಸದನದಲ್ಲಿ ಕುಳಿತು ಬಿಯರ್ ಬ್ರ್ಯಾಂಡ್ಗಳ ಬಗ್ಗೆ ಜೋಕ್ ಮಾಡ್ತಾ ಅಟ್ಟಹಾಸ ಮೆರಿತಾ ಇದ್ದಾರೆ. ನೋಡಿ, ನಾವು ಆಯ್ಕೆ ಮಾಡಿ ಕಳಿಸಿದಂತ MLAಗಳು ಸದನದಲ್ಲಿ ಯಾವ ವಿಷಯದ ಮೇಲೆ ಮಾತಾಡ್ತಾರೆ ನೋಡಿ. ಇವರೇ ಈಗ ಏನ್ ಕಾಣಿಸ್ತಾ ಇದ್ದಾರೆ ನನ್ನ ಪಕ್ಕದಲ್ಲಿ ಸ್ಕ್ರೀನ್ ಅಲ್ಲಿ, ಇವರೇ ನಾವು ಓಟ್ ಹಾಕಿ ಗೆಲ್ಲಿಸಿದ ನಮ್ಮ ಪ್ರತಿನಿಧಿಗಳು. ವಿಧಾನಸೌಧ ಅಂದ್ರೆ ಜನರ ಸಮಸ್ಯೆ, ಜನಸಾಮಾನ್ಯರ ದೇವಸ್ಥಾನ ಅನ್ಕೊಂಡಿದ್ವಿ. ಆದ್ರೆ ಇವತ್ತು ಅಲ್ಲಿ ನಡೆದಿದ್ದೇನು? ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ಬೇಕಿದ್ದ ಜಾಗದಲ್ಲಿ ಬಿಯರ್ ಬ್ರ್ಯಾಂಡ್ಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಬ್ರು ಬೆಲೆ ಏರಿಕೆ ಅಂತಾರೆ, ಇನ್ನೊಬ್ರು ನೀನು ಕುಡಿದಿದೀಯಾ ಅಂತ ಕೇಳ್ತಾರೆ. ಮುಖ್ಯಮಂತ್ರಿಗಳೇ, ವಿರೋಧ ಪಕ್ಷದ ನಾಯಕರೇ, ನೀವು ದಿನಕ್ಕೆ ಲಕ್ಷಾಂತರ ರೂಪಾಯಿ ಸಂಬಳ, ಭತ್ಯೆ ತಗೊಳ್ತೀರಿ, AC ರೂಮಲ್ಲಿ ಕೂತು ಕೋಟಿ ಕೋಟಿ ಹಣದ ಮೇಲೆ ಮೋಜು ಮಾಡ್ತೀರಿ. ಆದ್ರೆ ರಾತ್ರಿ ಹಗಲು ಕೂಲಿ ಮಾಡಿ ಸಂಜೆ ಹೊತ್ತು ತನ್ನ ಸುಸ್ತು ಮರೆಯೋಕೆ ಒಂದು ಗುಟ್ಟುಕು ಸರಾಯಿ, ಒಂದು ಗುಟ್ಟುಕು ಮದ್ಯ ಕುಡಿಯೋ ಬಡವನ ಹೊಟ್ಟೆ ಮೇಲೆ ಯಾಕೆ ಕೈ ಹಾಕ್ತೀರಿ? ನೀವು ದರ ಏರಿಸೋದು ಕೇವಲ ಮದ್ಯದ ಮೇಲಲ್ಲ, ಆ ಬಡವನ ಸಂಸಾರದ ಮೇಲೆ. ಆ ನೋವು ನಿಮಗೆ ಯಾವಾಗ ಅರ್ಥ ಆಗುತ್ತೆ? ಇಲ್ಲಿ ಪಕ್ಷ ಭೇದವಿಲ್ಲದೆ ಇಬ್ರು ಒಂದಾಗಿದ್ದಾರೆ. ಜನರ ಹಣ ಲೂಟಿ ಹೊಡೆಯುವಾಗ, ಪರ್ಸೆಂಟೇಜ್ ವ್ಯವಹಾರ ಮಾಡುವಾಗ ಇವರೆಲ್ಲರೂ ಒಳಗೆ ಒಂದೇ ಜನರ ಕುಡಿಯುವ ಹಣದ ಮೇಲೆ ನಿಮ್ಮ ಮೋಜು ಮಸ್ತಿ ನಡಿಬೇಕಾ? ಜನಸಾಮಾನ್ಯರ ಬದುಕು ಇವ್ರಿಗೆ ಕೇವಲ ಹಾಸ್ಯಾಸ್ಪದದ ವಸ್ತುವಾಗಿದ್ದು ಈ ನಾಡಿನ ದೌರ್ಭಾಗ್ಯ. ಜನರೇ, ಎಚ್ಚೆತ್ತುಕೊಳ್ಳಿ. ಇವರು ಸದನದಲ್ಲಿ ನಿಮ್ಮ ತೆರಿಗೆ ಹಣದ ಮೇಲೆ ಕುಳಿತು ಮೋಜು ಮಾಡ್ತಾ ಇದ್ದಾರೆ. ಒಬ್ರು ಆಡಳಿತ ನಡೆಸುತ್ತಾ ಲೂಟಿ ಹೊಡೆದ್ರೆ ಇನ್ನೊಬ್ರು ವಿರೋಧ ಮಾಡುವ ನಾಟಕವಾಡಿ ನಿಮ್ಮನ್ನ ಮರಳು ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಶ್ರೀಮಂತರಾಗ್ತಾ ಇದ್ದಾರೆ. ಆದ್ರೆ ದಿನವಿಡೀ ಕಷ್ಟ ಪಡುವ ಕಾರ್ಮಿಕ ಮಾತ್ರ ಮತ್ತಷ್ಟು ಬಡವನಾಗ್ತಾ ಇದ್ದಾನೆ. ನಿಮ್ಮ ಹಕ್ಕಿನ ಬಗ್ಗೆ ನೀವು ಧ್ವನಿ ಎತ್ತದಿದ್ರೆ ಇವರ ಅಟ್ಟಹಾಸ ಹೀಗೇ ಮುಂದುವರಿಯುತ್ತೆ. ರಾಜಕಾರಣಿಗಳೇ, ವಿಧಾನಸೌಧದಲ್ಲಿ ಹಾಸ್ಯ ಮಾಡಲು ಸಾವಿರಾರು ವಿಷಯಗಳಿವೆ. ದಯವಿಟ್ಟು ಬಡವರ ಬದುಕನ್ನ, ಅವರ ಹಸಿವನ್ನ, ಅವರ ಕೆಲವೊಂದಿಷ್ಟು ರೂಢಿಗಳನ್ನ ಅಲ್ಲಿ ಹಾಸ್ಯ ಮಾಡಬೇಡಿ. ಆ ಕುರ್ಚಿಯ ಮೇಲಿರೋ ಗೌರವನಾದ್ರೂ ಉಳಿಸ್ಕೊಳ್ಳಿ. ಇಲ್ಲ ಅಂದ್ರೆ ನಿಮಗೆ ಮನೆಗೆ ಹೆಂಗ ಬ್ಯಾಗು ಹಿಡಿ ಮನೆಗೆ ನಡಿ ಅಂತ ಜನನೇ ಕಳಿಸ್ಕೊಡ್ತಾರೆ.